ನೋಡ್ರಿ ಎಷ್ಟು ಸೂಪರಾಗಿ ಬಂದವ್ರಿ ಚೂಡಾನ. ಮಸ್ತ್ ಆಗ್ಯಾವ್ರಿ, ಕ್ರಿಸ್ಪಿನೂ ಎಷ್ಟು ಭಾರಿ ಆಗ್ಯಾವ ನೋಡ್ರಿ. ಸೂಪರ್ ಆಗಂದ್ರೆ ಸೂಪರ್ ಆಗ್ಯಾವ ನೋಡ್ರಿ ಚೂಡ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತಿ ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಇವತ್ತು ನಾನು ಪಂಚಮಿ ಹಬ್ಬದ ಸ್ಪೆಷಲಾಗಿ ಉತ್ತರ ಕರ್ನಾಟಕ ಸೈಡ್ ನಮ್ಮ ಕಡೆ ಜಾಸ್ತಿ ನಾವು ಖಾರನ ಜಾಸ್ತಿ ಇಷ್ಟಪಡ್ತೀವಿ ರೀ. ಹೀಗಾಗಿ ಖಾರ ಚೂಡಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಇವತ್ತು. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈ ಖಾರ ಚೂಡಾನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನೋಡ್ರಿ, ಈಗ ನಾನು ಚೂಡ ಮಾಡೋಕ್ಕೆ ಶೇಂಗಾ ತೊಗೊಂಡಿನಿ ರೀ, ಪುಟಾಣಿ ತೊಗೊಂಡಿನಿ ರೀ, ಸ್ವಲ್ಪ ಕೊಬ್ಬರಿ ತೊಗೊಂಡಿನಿ ರೀ, ಇದಕ್ಕೆ ಖಾರ ರೀ, ಉಪ್ಪು, ಅರಿಶಿಣ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ತೊಗೊಂಡಿನಿ ನೋಡ್ರಿ. ಇದು ಬೆಳ್ಳುಳ್ಳಿ ತೊಗೊಂಡ್ರಿ, ಇದು ಜಜ್ಕೋಬೇಕು ರೀ. ಕರಿಬೇವು ತೊಗೊಂಡಿನಿ ನೋಡ್ರಿ. ಉತ್ತರ ಕರ್ನಾಟಕ ಸೈಡ್ ಚೂಡ ಜಾಸ್ತಿ ಖಾರ ಬಿಡ್ತಾರೆ ರೀ. ನಮ್ಮ ಕಡೆ ಎಲ್ಲ ಖಾರ ಭಾಳ ಇಷ್ಟಪಡ್ತಾರೆ ರೀ. ಹೀಗಾಗಿ ನಾನು ಖಾರ ಚೂಡಾನ ಮಾಡಕತ್ತೀನಿ ನೋಡ್ರಿ. ಭಾರಿ ಟೇಸ್ಟಿ ಆಗ್ತಾವ್ರಿ ಇವು. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡ್ರಿ. ಈಗ ನೋಡ್ರಿ, ಗ್ಯಾಸ್ ಚಾಲು ಮಾಡೀನಿ ರೀ. ಎಣ್ಣೆ ಹಾಕಿ ನೋಡ್ರಿ, ಒಂದು ಬುಟ್ಟಿ ಇಟ್ಕೊಂಡೇನಿ ರೀ. ಇದಕ್ಕೆ ಎಣ್ಣೆ ಹಾಕೀನಿ ರೀ. ಎಣ್ಣೆ ಕಾಯಿಲ್ರಿ, ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೇನೆ ನೋಡ್ರಿ ಇದಕ್ಕೆ. ಈಗ ಎಣ್ಣೆ ಕಾಯ್ದವ್ರಿ, ಜೀರಿಗೆ ಸಾಸಿವೆನ ಹಾಕ್ತೇನೆ ನೋಡ್ರಿ. ಅವು ಸ್ವಲ್ಪ ಚಟಪಟ ಅನ್ನತಾವ್ರಿ. ಈಗ ಮೊದ್ಲಿಗೆ ಕೊಬ್ಬರಿ ಹಾಕ್ತೇನೆ ರೀ. ಈ ಕೊಬ್ಬರಿನ ಒಂದು ಸ್ವಲ್ಪ ಕರಿಬೇಕ್ರಿ, ಒಂದು ಜರ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ. ಇನ್ನು ಇದಕ್ಕೆ ನಾ ಶೇಂಗಾದೆಲ್ಲ ಹಾಕೋದಂದ್ರೆ ಎಲ್ಲ ಕರೆಕ್ಟ್ ಆಗ್ತಾವ್ರಿ. ಈಗ ಶೇಂಗಾ ಹಾಕ್ತೇನೆ ನೋಡ್ರಿ. ಈಗ ಪುಟಾಣಿ ಹಾಕ್ತೇನೆ ರೀ. ಎಲ್ಲ ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಲ್ಲ ಎಣ್ಣೆಗೆ ಚೆಂದಾಗಿ ಫ್ರೈ ಮಾಡ್ಕೋಬೇಕು ರೀ, ಅಂದ್ರೆ ಕುರು ಮಸ್ತ್ ಆಗ್ತಾವ್ರಿ ಶೇಂಗಾ, ಕೊಬ್ಬರಿ, ಪುಟಾಣಿ ಎಲ್ಲ ರೀ. ಈಗ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ತೇನೆ ನೋಡ್ರಿ. ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋತಾರೆ. ಈಗ ಕರಿಬೇವು ಹಾಕ್ತೇನೆ. ಕರಿಬೇವು ಹಾಕೋದ್ರಿಂದ ಚೂಡ ಭಾರಿ ಆಗ್ತದೆ. ಕರಿಬೇವು ಅಂದರೆ ಚೂಡ ನೋಡ್ರಿ. ಕರಿಬೇವಿನ ಘಮ ಟೇಸ್ಟ್ ಭಾರಿ ಇರ್ತದೆ ರೀ. ಹೀಗಾಗಿ ಕರಿಬೇವು ಹಾಕಬೇಕು ಚೂಡಕ್ಕೆ. ಚೆಂದಾಗಿ ಫ್ರೈ ಮಾಡ್ಕೋತಾರೆ ನೋಡ್ರಿ. ಈಗೆಲ್ಲ ಎಣ್ಣೆ ಮಸ್ತ್ ಕರಿದವ್ರಿ. ಈಗ ಇದಕ್ಕೆ ಖಾರ ಹಾಕ್ತೀನಿ ನೋಡ್ರಿ. ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಖಾರನೇ ಭಾಳ ಜಾಸ್ತಿ ಇಷ್ಟಪಡ್ತಾರೆ. ಹೀಗಾಗಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕಿನಿ ನೋಡ್ರಿ. ಜೀರಿಗೆ ಪುಡಿ ಹಾಕಿದೆ ನೋಡ್ರಿ. ಈಗ ಅರಿಶಿಣ ಪುಡಿ ಹಾಕ್ತೀನಿ ನೋಡ್ರಿ. ಉಪ್ಪು ಏನಾದ್ರು ಲಾಸ್ಟಿಗೆ ಹಾಕ್ತಾರೆ. ಇದನ್ನೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಖಾರ, ಅರಿಶಿಣ ಪುಡಿ, ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು ರೀ. ಅಂದ್ರೆ ಮತ್ತೆ ನಾವು ಹಂಗೆ ಚಾಲು ಇಟ್ಟೇವಂದ್ರೆ ಕಲರ್ ಖಾರಿಂದ ಕಲರ್ ಚೇಂಜ್ ಆಗ್ತದೆ. ಹೀಗಾಗಿ ಖಾರ, ಅರಿಶಿಣ, ಇದು ಹಾಕಿದ್ಮೇಲೆ ಜೀರಿಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ತಿರುಗಾಡಿ ಗ್ಯಾಸ್ ಆಫ್ ಮಾಡಿಬಿಡ್ತಾರೆ. ಈಗ ಗ್ಯಾಸ್ ಆಫ್ ಮಾಡಿ ನೋಡ್ರಿ. ಈಗ ನೋಡ್ರಿ, ಇದನ್ನು ಚುರುಮುರಿಗೆ ಹಾಕ್ತೀನಿ ನೋಡ್ರಿ. ಈಗ ಈ ಒಗ್ಗರಣೆನ ಈ ಚೂಡಕ್ಕೆ ಹಾಕ್ತೇವೆ ನೋಡ್ರಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ. ಪಂಚಮಿ ಹಬ್ಬಕ್ಕೆ ಖಾರ ಚೂಡ ಮಾಡಕತ್ತೀವಿ ನೋಡ್ರಿ. ಇದೇ ಥರ ಚೆಂದ ಎಲ್ಲನೂ ಮಿಕ್ಸ್ ಮಾಡ್ಕೊಂಬರ್ತೀನಿ ರೀ. ಈಗ ಇದಕ್ಕೆ ಉಪ್ಪು ಹಾಕ್ತೇನೆ ನೋಡ್ರಿ. ಉಪ್ಪು ಯಾವಾಗಲೂ ಮೇಲೆ ಹಾಕ್ಬೇಕು ರೀ. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊತಾರೆ.
ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ತೇವೆ ನೋಡ್ರಿ. ಈ ಸಕ್ಕರೆ ಪುಡಿ ಹಾಕೋದ್ರಿಂದ ಚೂಡ ಭಾರಿ ಟೇಸ್ಟ್ ಆಗ್ತಾರೆ. ಅಂದ್ರೆ ಬಡಂಗ ಆದಂಗೆ ಆಗ್ತಾವೆ ನೋಡಿ. ಥರ ಬಡಂಗ ಚೂಡ ಬರ್ತಾವೆ ಪ್ಯಾಕೆಟ್, ಆ ಥರ ಟೇಸ್ಟೇ ಕೊಡ್ತದೆ ನೋಡಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ತಾರೆ. ಈಗ ರೆಡಿ ಆಯ್ತು ನೋಡ್ರಿ. ಉತ್ತರ ಕರ್ನಾಟಕ ಸೈಡ್ ಖಾರ ಚೂಡಾನ ರೆಡಿ ಆಯ್ತು ನೋಡ್ರಿ. ನೀವು ಈ ಥರ ಪಂಚಮಿ ಹಬ್ಬಕ್ಕೆ ಮಾಡಿರಿ. ಖಾರ ಸ್ವಲ್ಪ ಜಾಸ್ತಿ ಆಗ್ತವ್ರಿ, ಚೂಡ ಭಾರಿ ಟೇಸ್ಟಿ ಆಗ್ತಾವ್ರಿ. ಹಾಗೂ ಸಕ್ಕರೆ ಪುಡಿನೂ ಹಾಕ್ಬೇಕು ನೋಡ್ರಿ, ಅಂದ್ರೆ ಬಡಂಗೆ ಚೂಡ ಆದಂಗೆ ಆಗ್ತಾವೆ ನೋಡ್ರಿ. ಈ ಚೂಡಾನ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನೀವು ಈ ಥರ ಹಬ್ಬಕ್ಕೆ ಬಡಂಗೆ ಚೂಡಾನ ಮಾಡಿರಿ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ಕಲರು ಸೂಪರ್ ಆಗ್ಯಾವ್ರಿ, ಬಾಯಾಗ ಟೇಸ್ಟಿನೂ ಭಾರಿ ಆಗ್ಯಾವ ನೋಡ್ರಿ. ಉತ್ತರ ಕರ್ನಾಟಕ ಸೈಡ್ ಖಾರ ಚೂಡ ನೋಡ್ರಿ. ನಮಸ್ಕಾರ ರೀ ಎಲ್ಲರಿಗೂ.